ನಮಸ್ಕಾರ ಸ್ನೇಹಿತರೆ, ನಿಮ್ ಹತ್ರ PF ಅಕೌಂಟ್ ಇದೆಯಾ? ತಿಂಗಳ ನಿಮ್ ಸ್ಯಾಲರಿಲಿ ದುಡ್ಡು ಕಟ್ ಆಗುತ್ತಾ? ಹಾಗಾದ್ರೆ ನಿಮ್ಗೊಂದು ಇಂಪಾರ್ಟೆಂಟ್ ಸುದ್ದಿ ಇದೆ. EPFO ಈಗ ದೊಡ್ಡದಾಗಿ ತನ್ನ ಸಿಸ್ಟಮ್ ಅನ್ನ ಚೇಂಜ್ ಮಾಡ್ತಿದೆ. ಹೌದು, ಬರೋಬ್ಬರಿ 7 ದಶಕಗಳ ಹಳೆಯ 1952ರ EPF ರೂಲ್ಸ್ಗಳನ್ನ ಬದಲಾಯಿಸಿ ಹೊಸ EPF ಸ್ಕೀಮ್ 2026 ಜಾರಿಗೆ ತಂದಿದೆ. ಒಂದು ಸಣ್ಣ ಕ್ಲೈಮ್ಗೂ ತಿಂಗಳುಗಟ್ಟಲೆ ಕಾಯಿಸ್ತಿದ್ದ ಹಳೆ ಸಿಸ್ಟಮ್ಗೆ ಈಗ ಬ್ರೇಕ್ ಬಿದ್ದಿದೆ. ಅಷ್ಟೇ ಅಲ್ಲ, ಬರೋಬ್ಬರಿ 30 ಕೋಟಿ ಉದ್ಯೋಗಿಗಳ ಭವಿಷ್ಯದ ನಿಧಿಯ ಡೇಟಾವನ್ನ ಕೂಡ ಸೂಪರ್ ಫಾಸ್ಟ್ ಆಗಿರೋ ಸೆಂಟ್ರಲೈಸ್ಡ್ ಸಿಸ್ಟಮ್ಗೆ ಶಿಫ್ಟ್ ಮಾಡಲಾಗಿದೆ. ಹಾಗಾದ್ರೆ ಜುಲೈನಿಂದ ಬಂದಿರೋ ಈ ಹೊಸ ರೂಲ್ಸ್ ಏನು? ಏನೆಲ್ಲ ಬದಲಾವಣೆ ಆಗ್ತಿದೆ? ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಏನಿದು EPF ಸ್ಕೀಮ್ 2026? ಏನೆಲ್ಲ ಚೇಂಜ್ ಆಗತ್ತೆ? ಸ್ನೇಹಿತರೆ, ಇತ್ತೀಚೆಗೆ ಕೇಂದ್ರ ಕಾರ್ಮಿಕ ಸಚಿವಾಲಯ ಹೊಸ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ 2020 ಜಾರಿಗೆ ತಂದಿತ್ತು. 29 ಹಳೆ ಕಾನೂನುಗಳನ್ನ ಒಟ್ಟಿಗೆ ಒಂದು ಯುನಿಫೈಡ್ ಸಿಸ್ಟಮ್ ಅಡಿಯಲ್ಲಿ ತಂದು 4 ಕೋಡ್ಗಳಿಗೆ ಇಳಿಸಿತ್ತು. ನಿಮ್ಗೆ ಗೊತ್ತಿರಲಿ, ಈ EPFOನಲ್ಲಿ 30 ಕೋಟಿ ಅಕೌಂಟ್ಗಳಿವೆ. ಇದರಲ್ಲಿ 7.5 ಕೋಟಿ ಆಕ್ಟಿವ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಈ ಎಲ್ಲಾ ಉದ್ಯೋಗಿಗಳ ಒಟ್ಟು 28 ಲಕ್ಷ ಕೋಟಿ ಹಣವನ್ನ ಈ ಸಂಸ್ಥೆ ಮೇಂಟೈನ್ ಮಾಡ್ತಿದೆ. ಆದ್ರೆ ಇಲ್ಲಿ ವಿತ್ಡ್ರಾಗೆ ಸಂಬಂಧಪಟ್ಟಂತೆ ಜೊತೆಗೆ ಎಂಪ್ಲಾಯಿ ಡೇಟಾ ಮೇಂಟೈನ್ಗೆ ಸಂಬಂಧಪಟ್ಟಂತೆ ದೊಡ್ಡ ಸಮಸ್ಯೆ ಎದುರಾಗಿತ್ತು. ಅಲ್ಲಿದ್ದ ಕಾನೂನುಗಳು ಈಸಿ ಇರಲಿಲ್ಲ. ಜೊತೆಗೆ ಪ್ರತಿಯೊಂದಕ್ಕೂ ಸಪರೇಟ್ ರೂಲ್ಸ್ ಇದ್ವು. ಫಾರ್ ಎಕ್ಸಾಂಪಲ್, PF ಹಣ ವಿತ್ಡ್ರಾವಲ್ ತಗೊಂಡ್ರೆ ಅಲ್ಲಿ 13 ತರಹದ ಕ್ಯಾಟಗರಿ ಇದ್ವು. ಇಂಪಾರ್ಟೆಂಟ್ ಅನ್ಸೋ ಕ್ಯಾಟಗರಿಗಳೇ ಮಿಸ್ ಆಗಿದ್ವು. ನಮ್ಮ ಹಣನ ನಾವೇ ತೆಗೆಯೋಕೆ ಆಗ್ತಿರ್ಲಿಲ್ಲ. ಈಗ ಅದೆಲ್ಲ ಸಿಂಪಲ್ ಆಗಿದೆ. ಹೊಸದಾಗಿ 3 ಬ್ರಾಡ್ ಕ್ಯಾಟಗರಿಗಳನ್ನ ತರಲಾಗಿದೆ. ಅದರಲ್ಲಿ ಒಂದು ಎಸೆನ್ಷಿಯಲ್ ನೀಡ್ಸ್ ಅಥವಾ ಅತಿ ಅಗತ್ಯವಾದದ್ದು. ಇದರಲ್ಲಿ ಮುಖ್ಯವಾಗಿ 3 ಸಬ್ ಕ್ಯಾಟಗರಿ ಬರ್ತವೆ. ಮೊದಲನೇದು ಇಲ್ನೆಸ್, ಎರಡನೇದು ಎಜುಕೇಶನ್, ಮೂರನೇದು ಮ್ಯಾರೇಜ್. ಇಲ್ನೆಸ್ ಅಂಡರ್ನಲ್ಲಿ ನಿಮಗೆ ಅಥವಾ ನಿಮ್ಮ ಹೆಂಡತಿ ಮಕ್ಕಳಿಗೆ ಅಥವಾ ತಂದೆ ತಾಯಿಗಳಿಗೆ ಅನಾರೋಗ್ಯ ಬಂದ್ರೆ ಆಗ ನಿಮ್ಮ PF ಹಣ ತೆಗಿಬಹುದು. ಇನ್ನು ಎರಡನೇದು ಎಜುಕೇಶನ್. ಇದು ಎಲ್ಲಾ ಸಂದರ್ಭ ತೆಗೆಯೋಕೆ ಬರೋಲ್ಲ. ನಿಮ್ಮ ಮಕ್ಕಳ ಪೋಸ್ಟ್ ಮೆಟ್ರಿಕ್ಯುಲೇಷನ್ ಅಂದ್ರೆ SSLC ನಂತರದ ವಿದ್ಯಾಭ್ಯಾಸಕ್ಕೆ ಯೂಸ್ ಮಾಡಬಹುದು. ಇನ್ನು ಮದ್ವೆ ಕ್ಯಾಟಗರಿಲಿ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಅಥವಾ ನಿಮ್ಮ ಒಡ ಹುಟ್ಟಿದವರ ಮದ್ವೆ ಖರ್ಚಿಗೆ ಹಣ ತೆಗಿಬಹುದು. ಇನ್ನು ಎರಡನೇದು ಹೌಸಿಂಗ್ ನೀಡ್ಸ್, ಅಂದ್ರೆ ಮನೆ ಕೊಳ್ಳೋಕೆ, ಮನೆಯನ್ನ ರಿಪೇರಿ ಮಾಡೋಕೆ ಅಥವಾ ಮನೆಯ ಲೋನ್ ರಿಪೇಮೆಂಟ್ಗೆ ಇದಕ್ಕೆಲ್ಲ ಯೂಸ್ ಮಾಡ್ಕೋಬಹುದು. ಇನ್ನು ಮೂರನೇದು ಸ್ಪೆಷಲ್ ಸರ್ಕಮ್ಟೆನ್ಸ್ ಅಥವಾ ವಿಶೇಷ ಸಂದರ್ಭ. ಅದೇನಂತ ಡೀಟೇಲ್ ಆಗಿ ಹೇಳ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಸ್ನೇಹಿತರೆ, ನಾವು ನಮ್ಮ PF ಅಕೌಂಟ್ ಬಗ್ಗೆ, ಅದರಲ್ಲಿರೋ ನಮ್ಮ ಹಣದ ಬಗ್ಗೆ ತುಂಬಾ ಗಮನವಿಟ್ಟು ಮಾಹಿತಿ ತಗೋತೀವಿ. ಯಾಕಂದ್ರೆ ಅದು ನಮಗೆ ಮತ್ತೆ ನಮ್ಮ ಫ್ಯಾಮಿಲಿಯ ಮುಂದಿನ ಭವಿಷ್ಯಕ್ಕೆ ತುಂಬಾ ಮುಖ್ಯ. ಆದ್ರೆ ಮನೆಯ ಆಧಾರ ಸ್ತಂಭ ಆಗಿರೋರ್ಗೆ ಏನಾದ್ರೂ ಆದ್ರೆ ಕುಟುಂಬದ ಗತಿ ಏನೋ. ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಈ ವಿಡಿಯೋದ ಪಾರ್ಟ್ನರ್ ಆಗಿರೋ ಪಾಲಿಸಿ ಬಜಾರ್ನಲ್ಲಿ ನಿಮ್ಗೆ ಹಲವಾರು ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಸಿಗುತ್ತೆ. ಭಾರತದ ಟಾಪ್ 53 ಇನ್ಶೂರೆನ್ಸ್ ಕಂಪನಿಗಳ ಪ್ಲಾನ್ಗಳನ್ನ ಪಾಲಿಸಿ ಬಜಾರ್ನಲ್ಲಿ ಸುಲಭವಾಗಿ ಕಂಪೇರ್ ಮಾಡಬಹುದು. ಬರೀ 500 ರೂಪಾಯಿಗೆ 1 ಕೋಟಿ ಕವರ್ ಆಗೋ ಪಾಲಿಸಿ ಸಿಗುತ್ತೆ. ಇದರ ಜೊತೆಗೆ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಮಾಡಿಸಬಹುದು. ಬರೀ 895 ರೂಪಾಯಿಗೆ ಬರೋಬ್ಬರಿ 2 ಕೋಟಿ ಕವರ್ ಆಗೋ ಪಾಲಿಸಿ ಸಿಗುತ್ತೆ. ಇದರ ಡೈರೆಕ್ಟ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿದೆ. ಆಸಕ್ತರು ಚೆಕ್ ಮಾಡಿ ನಿಮ್ಮ ಫ್ಯಾಮಿಲಿಯನ್ನ ಸೇಫ್ ಮಾಡಿ. ಬನ್ನಿ ಈಗ ಮತ್ತೆ ನಮ್ಮ ರಿಪೋರ್ಟ್ಗೆ ವಾಪಸ್ ಬರೋಣ. ಇಲ್ಲಿ ಉದಾಹರಣೆಗೆ ನೀವು ಒಂದು ಕೆಲಸ ಬಿಟ್ರಿ ಅಂತ ತಿಳ್ಕೊಳ್ಳಿ, ಮತ್ತೆ ಬೇರೆ ಕೆಲಸ ಸಿಗ್ಲಿಲ್ಲ. ಅಲ್ಲಿ ದೊಡ್ಡ ಗ್ಯಾಪ್ ಉಂಟಾಯ್ತು ಅಂದ್ರೆ ಆಗ ನಿಮಗೆ ಅಗತ್ಯ ಇದ್ರೆ ಹಣ ವಿತ್ಡ್ರಾ ಮಾಡಬಹುದು. ಜೊತೆಗೆ ಕಂಪನಿ ಮುಚ್ಚಿದ್ರೆ ಅಥವಾ ಲಾಕ್ಔಟ್ ಆದ್ರೆ ಆಗ್ಲೂ PF ಹಣ ತಗೋಬಹುದು. ಹಾಗೆ ಕೆಲಸ ಮಾಡಿದ್ರು ಸಂಬಳ ಬರದೇ ಇದ್ರೆ ಆಗ್ಲೂ PF ಹಣಕ್ಕೆ ಅರ್ಜಿ ಹಾಕ್ಬೋದು. ಇನ್ನು ನ್ಯಾಚುರಲ್ ಡಿಸಾಸ್ಟರ್ ಆದ್ರೆ, ಹಾಗೆ ಇಲ್ಲಿಂದ ವಿದೇಶಕ್ಕೆ ಶಿಫ್ಟ್ ಆಗ್ತಿದ್ರೆ ಎಲ್ಲಾ ಸಂದರ್ಭಗಳಲ್ಲೂ ಹಣ ವಿತ್ಡ್ರಾ ಮಾಡೋಕೆ ಅವಕಾಶ ಇದೆ. ಇನ್ನು ಎಲಿಜಿಬಲ್ ಬ್ಯಾಲೆನ್ಸ್ ನಲ್ಲೂ ಚೇಂಜಸ್ ಮಾಡಲಾಗಿದೆ. ಹೊಸ ರೂಲ್ಸ್ ಪ್ರಕಾರ 100% ಹಣನ ನೀವೇ ವಿತ್ಡ್ರಾ ಮಾಡ್ಕೋಬಹುದು. ಉದಾಹರಣೆಗೆ ನೋಡೋದಾದ್ರೆ, ಈಗ ನಿಮ್ಮ PF ಅಕೌಂಟ್ನಲ್ಲಿ 1 ಲಕ್ಷ ರೂಪಾಯಿ ಇರುತ್ತೆ ಅನ್ಕೊಳ್ಳಿ. ನಿಮ್ಮ ಒಟ್ಟು PF ಫಂಡ್ನಲ್ಲಿ ಕೇವಲ 25% ಹಣ ಅಂದ್ರೆ 25,000 ರೂಪಾಯಿ ಮಾತ್ರ ಕಡ್ಡಾಯವಾಗಿ ನಿಮ್ಮ ಅಕೌಂಟ್ನಲ್ಲಿ ಉಳಿಸಬೇಕು. ಉಳಿದ 75% ಹಣ ನಿಮ್ಮ ಎಲಿಜಿಬಲ್ ಬ್ಯಾಲೆನ್ಸ್ ಆಗತ್ತೆ. ಅಂದ್ರೆ ಅದನ್ನ ನೀವು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಸಂಪೂರ್ಣವಾಗಿ ವಿತ್ಡ್ರಾ ಮಾಡಬಹುದು. ಮುಂಚೆ ಇದಕ್ಕೆ ಸರಿಯಾದ ರೂಲ್ಸ್ ಇರಲಿಲ್ಲ. ನಾವು ಯಾಕೆ ವಿತ್ಡ್ರಾ ಮಾಡ್ತಿದೀವಿ ಅನ್ನೋದ್ರ ಮೇಲೆ ಮೆಡಿಕಲ್ ಎಮರ್ಜೆನ್ಸಿಗೆ, ಮದುವೆಗೆ ಬೇರೆ ಬೇರೆ ಪೋರ್ಷನ್ ಅಪ್ಲೈ ಆಗ್ತಿತ್ತು. ಈಗ ಎಲ್ಲಾ ಗೊಂದಲಗಳನ್ನ ಬಗೆಹರಿಸಿ ಟೋಟಲ್ ಆಗಿ 75% ತಂದು ನಿಲ್ಲಿಸಿದ್ದಾರೆ. ಆದ್ರೆ ಇಲ್ಲಿ ನಿಮ್ಗೊಂದು ಕ್ಲಾರಿಟಿ ಇರಲಿ,
ಪಿಎಫ್ ಕಾಂಟ್ರಿಬ್ಯೂಷನ್ ರೇಟ್ ನಿಮ್ಮ ಬೇಸಿಕ್ ಸಂಬಳದಿಂದ ಕಟ್ ಆಗ್ತಿದ್ದ 12% ಪಿಎಫ್ ರೂಲ್ನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಅದು ಮೊದಲಿನಂತೆಯೇ ಕಡ್ಡಾಯವಾಗಿ 12% ಇರುತ್ತೆ. ಆದರೆ ಹೊಸ ನಿಯಮದಲ್ಲಿ ಉದ್ಯೋಗಿಗಳ ಕಡ್ಡಾಯ ಪಿಎಫ್ ಕಾಂಟ್ರಿಬ್ಯೂಷನ್ಗೆ ಸಂಬಳದ ಗರಿಷ್ಠ ಮಿತಿಯನ್ನ 15,000 ರೂಪಾಯಿ ಅಂತ ಕರೆಕ್ಟ್ ಆಗಿ ಫಿಕ್ಸ್ ಮಾಡಲಾಗಿದೆ. ಅಂದ್ರೆ ನಿಮ್ಮ ಬೇಸಿಕ್ ಸಂಬಳ ಎಷ್ಟೇ ಇರಲಿ 15,000 ರೂಪಾಯಿಯ 12% ನಿಮ್ಮ ಮ್ಯಾಂಡೇಟರಿ ಪಿಎಫ್ ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಇದು ಕಡ್ಡಾಯ. ಕಂಪನಿ ಅಷ್ಟೇ ಮೊತ್ತವನ್ನ ನಿಮ್ಮ ಪಿಎಫ್ ಅಕೌಂಟ್ಗೆ ಸೇರ್ಸತ್ತೆ. ಹಿಂದೆ ಏನಾಗ್ತಿತ್ತು ಅಂದ್ರೆ ಹೆಚ್ಚು ಸಂಬಳ ಇರೋರು ಕಂಪನಿಯ ಪಾಲಿಸಿಗಳ ಆಧಾರದ ಮೇಲೆ 1,800 ರೂಪಾಯಿಗಿಂತ ಹೆಚ್ಚು ಹಣವನ್ನ ಪಿಎಫ್ಗೆ ಕಟ್ ಮಾಡಿಸ್ತಾ ಇದ್ರು. ಆದ್ರೆ ಈಗ ಹೊಸ ರೂಲ್ಸ್ ನಲ್ಲಿ ಮ್ಯಾಂಡೇಟರಿ ಮತ್ತು ವಾಲಂಟರಿ ಕಾಂಟ್ರಿಬ್ಯೂಷನ್ ನಡುವೆ ಒಂದು ಸ್ಪಷ್ಟವಾದ ಗೆರೆಯನ್ನ ಎಳ್ತಿದ್ದಾರೆ. ಇಲ್ಲಿ ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೆಚ್ಚು ಹಣ ಸೇರ್ಸೋಕೆ ಆಗಲ್ವಾ? ಕೇಳಿದ್ರೆ ಆಗತ್ತೆ. ನೀವು ಹೆಚ್ಚಿನ ಹಣನ ಈಗಲೂ ಪಿಎಫ್ಗೆ ಹಾಕ್ಬೋದು. ಆದ್ರೆ 1,800 ರೂಪಾಯಿಗಿಂತ ಮೇಲ್ಪಟ್ಟ ಯಾವುದೇ ಮೊತ್ತವನ್ನ ಕಟ್ ಮಾಡಿಸಿದ್ರೆ ಅದನ್ನ ಕಡ್ಡಾಯ ಪಿಎಫ್ ಅಂತ ಪರಿಗಣಿಸದೆ ವಾಲಂಟರಿ ಕಾಂಟ್ರಿಬ್ಯೂಷನ್ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಸರ್ಕಾರದಿಂದ ನೋಟಿಫೈಡ್ ಕ್ಯಾಟಗರಿ ಅಂತ ಗುರುತಿಸಲ್ಪಟ್ಟ ಕೆಲವು ಸಂಸ್ಥೆಗಳಿವೆ. ಅಂದ್ರೆ 20ಕ್ಕಿಂತ ಕಡಿಮೆ ಉದ್ಯೋಗಿಗಳಿರೋ ಸಂಸ್ಥೆಗಳು, ಹಾಗೆ ಬೀಡಿ, ಸೆಣಬು ಉದ್ಯಮಗಳು ಹಾಗೂ ನಷ್ಟದಲ್ಲಿರೋ ಕೆಲವು ಕೈಗಾರಿಕೆಗಳಿಗೆ ಮಾತ್ರ 10% ಕಾಂಟ್ರಿಬ್ಯೂಷನ್ ಮುಂದುವರಿಯುತ್ತೆ. ಅಂದ್ರೆ ನಿಮ್ಮ ಸಂಬಳದ 10% ಮಾತ್ರ ಪಿಎಫ್ಗೆ ಕಟ್ ಆಗುತ್ತೆ. ಉಳಿದಂತೆ ಈ ಕಾಂಟ್ರಿಬ್ಯೂಷನ್ ರೇಟ್ನಲ್ಲಿ ಏನೂ ಚೇಂಜಸ್ ಆಗಿಲ್ಲ. ಒನ್ ನೇಷನ್ ಒನ್ ಇಪಿಎಫ್. ಇನ್ನು ಡೇಟಾಬೇಸ್ ಕಡೆ ಬರೋಣ. ಇಷ್ಟ ದಿನ ಪಿಎಫ್ ಆಫೀಸ್ ಅಂದ್ರೆ ಸಾಕು, ಜನ ಅಲೆದಾಡಿ ಸುಸ್ತಾಗ್ತಿದ್ರು. ಯಾಕಂದ್ರೆ ದೇಶಾದ್ಯಂತ ಇಪಿಎಫ್ಒನ 120 ಬೇರೆ ಬೇರೆ ರೀಜನಲ್ ಡೇಟಾಬೇಸ್ಗಳಿದ್ವು. ಅವುಗಳ ಮಧ್ಯೆ ಯಾವುದೇ ಲಿಂಕ್ ಇರಲಿಲ್ಲ. ಇದರಿಂದ ಏನಾಗ್ತಿತ್ತು, ನೀವು ಬೆಂಗಳೂರಿನಲ್ಲಿ ಕೆಲಸ ಮಾಡಿ ರಿಟೈರ್ ಆದ್ಮೇಲೆ ನಿಮ್ಮ ಊರ್ಗೆ ಅಥವಾ ಬೇರೆ ರಾಜ್ಯಕ್ಕೆ ಹೋದ್ರೆ ನಿಮ್ಮ ಪಿಎಫ್ ಕ್ಲೈಮ್ಗಾಗಿ ಮತ್ತೆ ನೀವು ಬೆಂಗಳೂರಿನ ಆಫೀಸ್ಗೆ ಬರ್ಬೇಕಿತ್ತು. ಇನ್ನು ಯಾರಾದ್ರೂ ಉದ್ಯೋಗಿ ತೀರ್ಕೊಂಡ್ರೆ ಅವರ ಫ್ಯಾಮಿಲಿಯವರು ಅತ್ತಿಂದಿತ್ತ ಸುತ್ತಿದ್ರು. ಆದ್ರೆ ಈಗ ಎಲ್ಲಾ ಆಫೀಸ್ ಅಲೆದಾಟಕ್ಕೆ ಮುಕ್ತಿ ಸಿಕ್ಕಿದೆ. ಹೊಸ ಸೈಟ್ಸ್ ಅಂದ್ರೆ ಸೆಂಟ್ರಲೈಸ್ಡ್ ಐಟಿ ಎನೇಬಲ್ಡ್ ಸಿಸ್ಟಮ್ ಎಲ್ಲಾ ಡೇಟಾ ರೆಕಾರ್ಡ್ಗಳನ್ನ ಒಟ್ಟುಗೂಡಿಸಿ ಕೇವಲ ಒಂದೇ ಒಂದು ಸೆಂಟ್ರಲೈಸ್ಡ್ ಡೇಟಾಬೇಸ್ ಅಡಿಯಲ್ಲಿ ತರಲಾಗಿದೆ. ಅಂದ್ರೆ ಒನ್ ನೇಷನ್ ಒನ್ ಇಪಿಎಫ್. ಅಲ್ಲದೆ ಇನ್ಮುಂದೆ ನಿಮ್ಮ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಇವೆರಡೇ ನಿಮ್ಮ ಪಿಎಫ್ ಟ್ರಾನ್ಸಾಕ್ಷನ್ಗೆ ಮ್ಯಾಂಡೇಟರಿ. ಇವೆರಡನ್ನ ಇಟ್ಕೊಂಡು ಡಿಜಿಟಲ್ ಸರ್ವಿಸ್ ಆಗಿರ್ಬೋದು ಅಥವಾ ಕ್ಲೈಮ್ ಪ್ರೋಸೆಸ್ ಈಸಿಯಾಗಿ ಮಾಡ್ಕೋಬಹುದು. ನಿಮ್ಮ ಹಳೆಯ ಯುಎಎನ್ ನಂಬರ್ ಹಾಗೂ ಪಾಸ್ವರ್ಡ್ ಬಳಸಿ ಕೆವೈಸಿ ಅಪ್ಡೇಟ್ ಸೇರಿದಂತೆ ನಿಮ್ಮ ಬಹುತೇಕ ಸೇವೆಗಳನ್ನ ಮನೆಯಲ್ಲೇ ಕೂತು ಆನ್ಲೈನ್ ನಲ್ಲೇ ಕಂಪ್ಲೀಟ್ ಮಾಡಬಹುದು. ಜೊತೆಗೆ ನಿಮ್ಮ ಅಕೌಂಟ್ ಟ್ರಾನ್ಸ್ಫರ್ ಮಾಡೋದು ಕೂಡ ಈಗ ತುಂಬಾ ಸಿಂಪಲ್ ಆಗಿದೆ. ನಿಮ್ಮ ಸರ್ವಿಸ್ ಹಿಸ್ಟ್ರಿ ಅಕ್ಯುರೇಟ್ ಆಗಿರುತ್ತೆ. ನೀವು ಕ್ಲೈಮ್ ಮಾಡಿದ್ರೆ ದುಡ್ಡು ಕೂಡ ಹಿಂದಿಗಿಂತ ಫಾಸ್ಟ್ ಆಗಿ ನಿಮ್ಮ ಕೈ ಸೇರುತ್ತೆ. ಇನ್ನು ಯಾವ್ದಾದ್ರೂ ಅಪ್ಲಿಕೇಶನ್ ಹಾಕುವಾಗ್ಲೇ ಏನಾದ್ರೂ ತಪ್ಪುಗಳಿದ್ರೆ, ಡಾಕ್ಯುಮೆಂಟ್ಸ್ ಮಿಸ್ ಆಗಿದ್ರೆ ಸಿಸ್ಟಮ್ ಅಲ್ಲೇ ನಿಮಗೆ ಅಲರ್ಟ್ ಬರುತ್ತೆ. ಸೊ ತಪ್ಪುಗಳನ್ನ ಅಲ್ಲೇ ಸರಿಪಡಿಸಿಕೊಂಡು ಕ್ಲಿಯರ್ ಆಗಿರೋ ಇನ್ಫಾರ್ಮೇಶನ್ ಕೊಡಬಹುದು. 15 ದಿನಗಳ ಡೆಡ್ಲೈನ್. ಸ್ನೇಹಿತರೆ, ಇಲ್ಲಿವರೆಗೆ ಉದ್ಯೋಗಿಗಳಿಗೆ ಸಿಕ್ಕ ದೊಡ್ಡ ರಿಲೀಫ್ಗಳನ್ನ ನೋಡುತ್ತವೆ. ಈಗ ಕಂಪನಿಗಳಿಗೆ ಚೇಂಜ್ ಆಗಿರೋ ಹೊಸ ನಿಯಮಗಳೇನು ಅನ್ನೋದನ್ನ ನೋಡೋಣ. ಹೊಸ ಫ್ರೇಮ್ ವರ್ಕ್ ನಲ್ಲಿ ಕಂಪನಿಗಳಿಗೆ ಕಂಪ್ಲೈನ್ಸ್ ಮತ್ತು ಗವರ್ನೆನ್ಸ್ ಇನ್ನಷ್ಟು ಸ್ಟ್ರಾಂಗ್ ಮಾಡಲಾಗಿದೆ. ಅಂದ್ರೆ ಆನ್ಲೈನ್ ಫೈಲಿಂಗ್ಸ್, ಕಂಪನಿಯ ಮಾಲೀಕತ್ವದ ಡೀಟೇಲ್ಸ್ ಹಾಗೂ ಕಾಂಟ್ರಾಕ್ಟರ್ಗಳ ಮೇಲಿನ ನಿಗಾ ಇವೆಲ್ಲವನ್ನ ಸರಿಯಾಗಿ ಮಾಡಲೇಬೇಕು. ಇದರ ಜೊತೆಗೆ ಕಂಪನಿಗಳು ರಿಟರ್ನ್ಸ್ಗಳನ್ನ ಅಂದ್ರೆ ಉದ್ಯೋಗಿಗಳ ತಿಂಗಳ ಪ್ರಾವಿಡೆಂಟ್ ಫಂಡ್ ಡೇಟಾವನ್ನ ಮುಂದಿನ ತಿಂಗಳ 15ನೇ ದಿನದೊಳಗೆ ಸರ್ಕಾರಕ್ಕೆ ಸಲ್ಲಿಸಬೇಕು. ಜೊತೆಗೆ ಈ ಹೊಸ ಸಿಸ್ಟಮ್ಗೆ ಕಂಪನಿಗಳು ಸ್ಮೂತ್ ಆಗಿ ಶಿಫ್ಟ್ ಆಗೋಕೆ ಸರ್ಕಾರ ಮುಖ್ಯವಾಗಿ 3 ಟ್ರಾನ್ಸಿಷನ್ ಸ್ಕೀಮ್ಗಳನ್ನ ತಂದಿದೆ. ಮೊದಲನೇದು ಇಇಸಿ 2026 ಅಂದ್ರೆ ಎಂಪ್ಲಾಯೀಸ್ ಎನ್ರೋಲ್ಮೆಂಟ್ ಕ್ಯಾಂಪೇನ್. ಇದು ಇಲ್ಲಿವರೆಗೆ ಪಿಎಫ್ ವ್ಯಾಪ್ತಿಗೆ ಬರದ ಕಾರ್ಮಿಕರನ್ನ ಸೇರಿಸಿಕೊಳ್ಳೋದಕ್ಕೆ. ಇನ್ನು ಎರಡನೇದು ವಿಶ್ವಾಸ್ 2026. ಇದು ಕಂಪನಿಗಳ ಮೇಲಿರೋ ಹಳೆಯ ವಿವಾದಗಳನ್ನ ಹಾಗೂ ದಂಡವನ್ನ ಕಡಿಮೆ ಮಾಡಿ ಬೇಗ ಸೆಟಲ್ಮೆಂಟ್ ಮಾಡ್ಕೊಳ್ಳೋಕೆ. ಮೂರನೇದು ಆಮ್ನೆಸ್ಟಿ 2026. ಇದು ಎಕ್ಸೆಂಪ್ಟೆಡ್ ಪಿಎಫ್ ಟ್ರಸ್ಟ್ ಗಳನ್ನ ನಡೆಸ್ತಾ ಇರೋ ಕಂಪನಿಗಳಿಗೆ ತಮ್ಮ ಹಳೆಯ ಕಂಪ್ಲೈನ್ಸ್ ಗ್ಯಾಪ್ ಗಳನ್ನ ಸರಿಪಡಿಸಿಕೊಳ್ಳೋಕೆ ಅವಕಾಶ ನೀಡುತ್ತೆ. ಇದರ ಜೊತೆಗೆ ಸರ್ಕಾರಕ್ಕೂ ಪವರ್ ನೀಡಲಾಗಿದೆ. ಅನಿರೀಕ್ಷಿತ ಸಂದರ್ಭ ಬಂದ್ರೆ, ಉದಾಹರಣೆಗೆ ಕೊರೋನಾದಂತಹ ಬಿಕ್ಕಟ್ಟು ಉಂಟಾದ್ರೆ ಅಂತಹ ಸಂದರ್ಭದಲ್ಲಿ ಸರ್ಕಾರವೇ ನೇರವಾಗಿ ಪಿಎಫ್ ಕಾಂಟ್ರಿಬ್ಯೂಷನ್ ಹಣನ ಕಡಿಮೆ ಮಾಡಬಹುದು ಅಥವಾ ಮುಂದೂಡೋ ಅಧಿಕಾರ ಕೂಡ ಸರ್ಕಾರಕ್ಕೆ ಇರುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇಲ್ಲಿ ತನಕ ಉದ್ಯೋಗಿಗಳು ಎದುರಿಸ್ತಿದ್ದ ದೊಡ್ಡ ಸಮಸ್ಯೆಗೆ ಈಗ ರಿಲೀಫ್ ಸಿಕ್ಕಿದೆ. ಅಲ್ಲದೆ ಈ ಇಪಿಎಫ್ಒ ಡಿಜಿಟಲೈಸೇಷನ್ ಭಾಗವಾಗಿ ಹಣವನ್ನ ಯುಪಿಐ ಮೂಲಕನೇ ವಿಡ್ರಾ ಮಾಡೋ ಸಿಸ್ಟಮ್ ಕೂಡ ಆದಷ್ಟು ಬೇಗ ಜಾರಿಗೆ ಬರ್ತಿದೆ. ಇದಕ್ಕೆ ಕೂಡ ಕೆಲಸ ನಡೀತಿದೆ. ಇದ್ರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.